ಸದ್ಯ ಬಳ್ಳಾರಿ ಜೈಲಿನಲ್ಲಿರುವ ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧ ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಮಧ್ಯಾಹ್ನದ ಊಟ ನೀಡಲು ಹೋದಾಗ ಸಿಬ್ಬಂದಿ ಬಳಿ ದರ್ಶನ್ ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿಯನ್ನ ಕೇಳಿ ತಿಳಿದುಕೊಂಡಿದ್ದಾರಂತೆ. ಎಷ್ಟು ಸಾಕ್ಷಿಗಳು, ಚಾರ್ಜ್ ಶೀಟ್ನಲ್ಲಿ ಏನಿದೆ ಎಂದು ಚರ್ಚೆ ಮಾಡಿದ್ದು, ತನ್ನನ್ನ A2 ಇಂದ A1 ಮಾಡಿದ್ರಾ ಅಂತ ವಿಚಾರಿಸಿದ್ದಾರೆ. ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಚಾರ್ಜ್ ಶೀಟ್ಗಳ ಪುಟಗಳ ಸಂಖ್ಯೆ ಹಾಗೂ ಸಾಕ್ಷಿಗಳ ಸಂಖ್ಯೆ ಕೇಳಿ ದರ್ಶನ್ ಗಾಬರಿಯಿಂದ ಕಂಗಾಲಾಗಿದ್ದಾರಂತೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಚಾರ್ಜ್ ಶೀಟ್ ಬಗ್ಗೆ ಮಾಹಿತಿ ಪಡೆದ ಬಳಿಕ ಕಂಗಾಲಾಗಿರುವ ದರ್ಶನ್ ಜೈಲು ರೂಮ್ನಲ್ಲೇ ಓಡಾಡ್ತಾ ಇದ್ದು ಪತ್ನಿ ಜೊತೆ ಮಾತನಾಡಲು ಅವಕಾಶ ಕೇಳಿದಾರಂತೆ. ಪ್ರಿಸನ್ ಕಾಲ್ ಸಿಸ್ಟಮ್ಗೆ ಅವಕಾಶ ನೀಡುವಂತೆ ಜೈಲು ಅಧೀಕ್ಷಕಿ ಲತಾಗೆ ದರ್ಶನ್ ಬೇಡಿಕೆ ಇಟ್ಟಿದ್ದಾರಂತೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಮಾತನಾಡಲು ದರ್ಶನ್ ಮನವಿ ಮಾಡಿದ್ದು ಕಾಲ್ ನಂಬರ್ ನೀಡುವಂತೆ ಜೈಲು ಅಧೀಕ್ಷಕಿ ಲತಾ ಸೂಚನೆ ನೀಡಿದ್ದಾರೆ. ಸದ್ಯ ದರ್ಶನ್ನಿಂದ 3 ನಂಬರ್ ಪಡೆದಿದ್ದು ಪತ್ನಿ ವಿಜಯಲಕ್ಷ್ಮಿ ಜೊತೆ ಫೋನ್ನಲ್ಲಿ ಮಾತನಾಡಲು ಜೈಲು ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ವೇಳೆ ಪತ್ನಿ ಜೊತೆ ದರ್ಶನ್ 5 ನಿಮಿಷ ಮಾತನಾಡಿ ಚಾರ್ಜ್ ಶೀಟ್ ಹಾಗೂ ಜಾಮೀನಿಗೆ ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗ್ಗೆ ಅವಲಕ್ಕಿ ತಿಂದಿದ್ದ ದರ್ಶನ್ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮಧ್ಯಾಹ್ನದ ಊಟವನ್ನ ಮಾಡಿಲ್ಲ. ಸಿಬ್ಬಂದಿ ನೀಡಿದ ಊಟ ಸೆಲ್ನಲ್ಲೇ ಇಟ್ಟಿರುವ ದರ್ಶನ್ ಮುಂದೆ ಏನಾಗುತ್ತೆ ಎಂಬ ಆತಂಕದಲ್ಲೇ ಸೆಲ್ನಲ್ಲಿ ಓಡಾಡ್ತಾ ಇದ್ದಾರಂತೆ. ವೈದ್ಯಕೀಯ ತಪಾಸಣೆ ಬಳಿಕ ದರ್ಶನ್ ಮತ್ತಷ್ಟು ಮಂಕಾಗಿದ್ದಾರೆ ಎನ್ನಲಾಗ್ತಾ ಇದೆ. ಕೇರಳದಲ್ಲಿ ಭಾರಿ ಸದ್ದು ಮಾಡ್ತಾ ಇರುವ ಕಾಸ್ಟಿಂಗ್ ಕೌಚ್ ಈಗ ಕರ್ನಾಟಕದಲ್ಲೂ ಸದ್ದು ಮಾಡ್ತಾ ಇದೆ. ಮಾಲಿವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಸಿದ್ಧವಾಗಿರುವ ಕೇರಳದ ಹೇಮಾ ವರದಿಯನ್ನ ಕನ್ನಡ ಚಿತ್ರರಂಗದಲ್ಲಿ ಜಾರಿಗೆ ತರುವಂತೆ ಫೈರ್ ಸಂಸ್ಥೆ ಮನವಿ ಮಾಡಿದೆ. ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಮಹಿಳೆಯರು ಹಲವು ಕಿರುಕುಳವನ್ನ ಎದುರಿಸ್ತಾ ಇದ್ದಾರೆ. ಲೈಂಗಿಕ ಕಿರುಕುಳ ಸೇರಿದಂತೆ ಸಮಸ್ಯೆಗಳನ್ನ ಅಧ್ಯಯನ ಮಾಡಿ ವರದಿ ನೀಡಲು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸುವಂತೆ ಫೈರ್ ಸಂಸ್ಥೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. ಆ ದಿನಗಳು ಚೇತನ್ ಅಹಿಂಸಾ ಕಟ್ಟಿರುವ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಎಂಬ ಸಂಸ್ಥೆ ಇದಾಗಿದೆ. ಲಿಂಗ ನ್ಯಾಯವನ್ನ ಪ್ರತಿಪಾದಿಸುವ ಕನ್ನಡ ಚಲನಚಿತ್ರೋದ್ಯಮದ ಮತ್ತು ವಿವಿಧ ಕ್ಷೇತ್ರಗಳ 153 ವ್ಯಕ್ತಿಗಳು ಈ ಅರ್ಜಿಗೆ ಸಹಿ ಹಾಕಿದ್ದು, ಕೇರಳದಂತೆ ರಾಜ್ಯದಲ್ಲಿ ವರದಿ ಜಾರಿಗೆ ಮನವಿ ಮಾಡಿದ್ದಾರೆ. ರಾಜ್ಯ ಹಣಕಾಸು ಇಲಾಖೆ ಎಸ್ಸಿ/ಎಸ್ಟಿ ಉದ್ದಿಮೆದಾರರ ಸಾಲದ ಸಬ್ಸಿಡಿಗೆ ಕತ್ತರಿ ಹಾಕಿದೆ. ಗ್ಯಾರಂಟಿ ಎಫೆಕ್ಟ್ನಿಂದ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ ಎಂಬ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಎಸ್ಸಿ/ಎಸ್ಟಿ ಉದ್ದಿಮೆದಾರರಿಗೆ ಸರ್ಕಾರದಿಂದ ನೀಡುತ್ತಾ ಇದ್ದ ಬಡ್ಡಿ ಸಬ್ಸಿಡಿ ಕಡಿತಗೊಳಿಸಿದೆ. ಉದ್ದಿಮೆ ಸ್ಥಾಪನೆಗೆ ಕೆಎಸ್ಎಫ್ಸಿ ನೀಡುವ ಸಾಲಕ್ಕೆ ಶೇಕಡಾ 11% ಬಡ್ಡಿ ದರದಲ್ಲಿ ಶೇಕಡಾ 7% ಬಡ್ಡಿ ದರ ಸಬ್ಸಿಡಿಯನ್ನ ನೀಡಲಾಗಿತ್ತು. ಇದರಿಂದ ಉದ್ದಿಮೆದಾರರು ಕೇವಲ 4% ಬಡ್ಡಿಯನ್ನ ಪಾವತಿಸಬೇಕಿತ್ತು. ಆದರೆ ಈಗ ಬಡ್ಡಿ ಸಬ್ಸಿಡಿಯ ಅನುದಾನ ಕೆಎಸ್ಎಫ್ಸಿಗೆ ಪಾವತಿ ಆಗಿಲ್ಲ. ಬಡ್ಡಿ ಸಬ್ಸಿಡಿ ಪಾವತಿ ಆಗದ ಕಾರಣ ಉದ್ಯಮೆದಾರರಿಗೆ ಸಮಸ್ಯೆ ಆಗಿದೆ. ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಈಗ ಬಡ್ಡಿ ಕಟ್ಟಿ ಸರ್ಕಾರ ಕೊಟ್ಟಾಗ ಸಬ್ಸಿಡಿ ವಾಪಸ್ ಕೊಡ್ತೀವಿ ಎಂದು ಕೆಎಸ್ಎಫ್ಸಿ ಹೇಳ್ತಾ ಇದೆಯಂತೆ. ಹೀಗಾಗಿ ಸಬ್ಸಿಡಿ ಕಡಿತಕ್ಕೆ ದಲಿತ ಉದ್ದಿಮೆದಾರರ ಸಂಘ ಆಕ್ಷೇಪ ವ್ಯಕ್ತಪಡಿಸಿದೆ. ಗ್ಯಾರಂಟಿ ಜಾರಿಯಿಂದ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ ಎನ್ನುವ ಮಾತು ಈಗ ಅಂಗನವಾಡಿ ಸಹಾಯಕಿಯರ ಧ್ವನಿಯಲ್ಲೂ ಸಹ ಕೇಳಿಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ 3 ರಿಂದ 4 ತಿಂಗಳ ವೇತನ, ಗೌರವಧನ ಸಿಕ್ಕಿಲ್ಲ. ಗೃಹಲಕ್ಷ್ಮಿ ಜಾರಿಯಿಂದ ಇಲಾಖೆಯಲ್ಲಿ ಹಣದ ಕೊರತೆ ಉಂಟಾಗಿದೆ ಎನ್ನಲಾಗ್ತಾ ಇದೆ. ಒಂದೆಡೆ ಅಂಗನವಾಡಿಗಳ ಆಹಾರ ಗುಣಮಟ್ಟದ ಕೊರತೆ ಉಂಟಾಗಿದ್ರೆ ಇನ್ನೊಂದೆಡೆ ಅಂಗನವಾಡಿ ಸಹಾಯಕಿಯರಿಗೆ ವೇತನ ಸಿಕ್ಕಿಲ್ಲ. ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಸಾವಿರಾರು ಕಾರ್ಯಕರ್ತೆಯರು ಸಹಾಯಕರಿಗಿಲ್ಲ ವೇತನ ಹಾಗೂ ಗೌರವಧನ ಇಲ್ಲದೆ ಕುಟುಂಬ ನಿರ್ವಹಣೆಗೆ ಪರದಾಡುವಂತಾಗಿದೆ. ಇನ್ನೂ ಕೆಲವೆಡೆ ಖಾಸಗಿ ಕಟ್ಟಡಗಳಲ್ಲಿ ಅಂಗನವಾಡಿ ನಡೀತಾ ಇದ್ದು ಅಲ್ಲಿ ಕೂಡ ಅಂಗನವಾಡಿ ಕಟ್ಟಡಗಳ ಬಾಡಿಗೆ ಪಾವತಿಸಿಲ್ಲ ಅಂತ ಆರೋಪ ಕೇಳಿಬಂದಿದೆ. ದೇಶಾದ್ಯಂತ ಪಿಒಪಿ ಗಣಪತಿ ಮೂರ್ತಿಗಳ ಮಾರಾಟಕ್ಕೆ ನಿಷೇಧವಿದ್ರೂ ಮಾರಾಟ ಮಾತ್ರ ಸದ್ದಿಲ್ಲದೆ ನಡೀತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳ ವ್ಯಾಪಾರ ಜೋರಾಗಿದೆ. ಪ್ರತಿ ವರ್ಷವೂ ಪಿಒಪಿ ಗಣಪತಿ ಬಳಸದಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶವನ್ನ ಹೊರಡಿಸ್ತಾ ಬರ್ತಾ ಇದೆ. ಆದರೆ ಈ ಆದೇಶಕ್ಕೆ ಮಾರಾಟಗಾರರು ಕ್ಯಾರೆ ಅನ್ನದೆ ವ್ಯಾಪಾರವನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನ ಮಾವಳ್ಳಿ ರಸ್ತೆಯ ಪಕ್ಕದಲ್ಲಿ ಬೃಹತ್ ಗಾತ್ರದ ಪಿಒಪಿ ಗಣಪತಿ ಇಟ್ಟು ಮಾರಾಟ ಮಾಡಲಾಗ್ತಾ ಇದೆ. ಇದೇ ಶನಿವಾರ ಗಣೇಶ ಚತುರ್ಥಿ ಹಿನ್ನೆಲೆ ಪಿಒಪಿ ಮೂರ್ತಿಗಳನ್ನ ಮಾರಾಟ ಮಾಡಲಾಗ್ತಿದೆ.
ಈ ವರ್ಷವೂ ಚಾಮರಾಜಪೇಟೆ ಆಟದ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಜಿಲ್ಲಾಡಳಿತ ಅನುಮತಿ ನೀಡದ ಕಾರಣ ಮತ್ತೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟಕ್ಕೆ ನಿರಾಸೆ ಉಂಟಾಗಿದೆ. ಸೆಪ್ಟೆಂಬರ್ 7ರಿಂದ 18ರವರೆಗೂ ಗಣೇಶ ಹಬ್ಬ ಆಚರಣೆಗೆ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಜಿಲ್ಲಾಡಳಿತಕ್ಕೆ ಅನುಮತಿ ಕೋರಿ ಪತ್ರ ಬರೆದಿದ್ರು. ಆದರೆ ಮನವಿಯನ್ನ ನಿರಾಕರಿಸಿರುವ ಜಿಲ್ಲಾಡಳಿತ ಯಾವುದೇ ಅನುಮತಿ ನೀಡಿಲ್ಲ. ಸುಪ್ರೀಂ ಕೋರ್ಟ್ ಯಥಾಸ್ಥಿತಿ ಕಾಪಾಡುವಂತೆ ನಿರ್ದೇಶನ ನೀಡಿದೆ. ಹೀಗಾಗಿ ಅನುಮತಿ ನೀಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದಂತೆ ಆಗತ್ತೆ ಅಂತ ಜಿಲ್ಲಾಧಿಕಾರಿಗಳಿಂದ ಹಿಂಬರಹ ಬರೆದು ತಿರಸ್ಕರಿಸಲಾಗಿದೆ. ಹೀಗಾಗಿ ಇಂದು ಕೋರ್ಟ್ ಮೆಟ್ಟಿಲೇರುವುದಕ್ಕೆ ಒಕ್ಕೂಟ ನಿರ್ಧರಿಸಿದೆ. ಗಣಪತಿ ಉತ್ಸವಕ್ಕೆ 3 ದಿನ ಬಾಕಿ ಇರುವ ಹಿನ್ನೆಲೆ ಗಣಪತಿ ಉತ್ಸವ ಮಾಡುವ ಆಯೋಜಕರಿಗೆ ಎಫ್ಎಸ್ಎಸ್ಎಐ ಎಚ್ಚರಿಕೆ ಕೊಟ್ಟಿದೆ. ಗಣೇಶೋತ್ಸವದ ವೇಳೆ ಆಹಾರ ಪದಾರ್ಥ ಪ್ರಸಾದ ಸೇವೆಗೆ ಎಫ್ಎಸ್ಎಸ್ಎಐ ಇಲಾಖೆಯಿಂದ ಅನುಮತಿ ಪತ್ರವನ್ನ ಪಡೆಯುವುದಕ್ಕೆ ಸೂಚನೆ ನೀಡಿದೆ. ನಗರದ ಯಾವುದೇ ಜಾಗದಲ್ಲಿ ಗಣಪತಿ ಉತ್ಸವ ಮಾಡಿದ್ರೂ ಎಫ್ಎಸ್ಎಸ್ಎಐನಿಂದ ಕಡ್ಡಾಯವಾಗಿ ಪರವಾನಗಿಯನ್ನ ಪಡಿಬೇಕು. ಗಣೇಶೋತ್ಸವಕ್ಕೆ ಬಿಬಿಎಂಪಿ ಅನುಮತಿ ಜೊತೆಗೆ ಆಹಾರ ವಿತರಣೆಗೂ ಅನುಮತಿಯ ಪತ್ರವನ್ನ ಇರಲೇಬೇಕು. ಗಣೇಶೋತ್ಸವ ವೇಳೆ ಪ್ರಸಾದ ವಿನಿಯೋಗ ಇದ್ರೆ ಅಲ್ಲಿ ಶುಚಿತ್ವ ಮತ್ತು ಗುಣಮಟ್ಟ ಸುರಕ್ಷತೆಗೆ ಸೂಚನೆ ನೀಡಿದೆ. ಜನರ ಆರೋಗ್ಯ ದೃಷ್ಟಿಯಿಂದ ಪಾಲಿಕೆಗೆ ಪತ್ರದ ಮೂಲಕ ಎಫ್ಎಸ್ಎಸ್ಎಐ ಸಂದೇಶ ನೀಡಿದೆ. ಆಯೋಜಕರು ಎಫ್ಎಸ್ಎಸ್ಎಐನಿಂದ ಅನುಮತಿ ಪಡೆಯದೆ ಆಹಾರ ನೀಡಿದ್ರೆ ಅಂತವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೊಪ್ಪಳದಲ್ಲಿ ವಿಷ ಸೇವಿಸಿ ದಲಿತ ಮಹಿಳೆ ಸಾವು ಆರೋಪಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತೀವ್ರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದ ಯುವತಿಯನ್ನ ಯುವಕನ ಕುಟುಂಬ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕೊಪ್ಪಳದ ವಿಠಲಾಪುರ ಗ್ರಾಮದಲ್ಲಿ ಆಗಸ್ಟ್ 29ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮರಿಯಮ್ಮ ಕೊಲೆಯಾದಂತಹ ಯುವತಿ ಕಳೆದ 2 ವರ್ಷಗಳಿಂದ ಮರಿಯಮ್ಮ ಹನುಮಯ್ಯ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಯುವತಿ ಎಸ್ಸಿ ಸಮುದಾಯಕ್ಕೆ ಸೇರಿದ್ದರಿಂದ ಯುವಕನ ಮನೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೆ ಇಬ್ಬರು ಮನೆಯವರನ್ನ ಒಪ್ಪಿಸಿ 2023ರ ಏಪ್ರಿಲ್ನಲ್ಲಿ ಈ ಜೋಡಿ ಮದುವೆಯಾಗಿದ್ರು. ಅಂದಿನಿಂದ ಹನುಮಯ್ಯ ಮನೆಯವರು ಮರಿಯಮ್ಮಗೆ ಕಿರುಕುಳ ನೀಡ್ತಾ ಇದ್ರು ಎನ್ನುವ ಆರೋಪ ಕೇಳಿಬಂದಿದೆ. ಮರಿಯಮ್ಮನಿಗೆ ಹಿಂಸೆ ನೀಡಿ ವಿಷ ಉಣಿಸಿ ಕೊಲೆ ಮಾಡಿದ್ದಾರೆ ಎಂದು ಮರಿಯಮ್ಮ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಯುವಕನ ಕುಟುಂಬದ 13 ಜನರ ವಿರುದ್ಧ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಮ್ಮೆ ಖಾಸಗಿ ಬಸ್ ಸಂಸ್ಥೆಗಳು ಸಾರಿಗೆ ಇಲಾಖೆ ರೂಲ್ಸ್ಗೆ ಗೋಲಿ ಹೊಡೆದಿವೆ. ಗಣೇಶ ಹಬ್ಬದ ಹಿನ್ನೆಲೆ ಖಾಸಗಿ ಬಸ್ಗಳ ಟಿಕೆಟ್ ದರ ಹೆಚ್ಚಾಗಿದೆ. ಸೆಪ್ಟೆಂಬರ್ 5, 6 ಮತ್ತು 7ರಂದು ಖಾಸಗಿ ಬಸ್ ಟಿಕೆಟ್ ದರ 70% 80% ಹೆಚ್ಚಳ ಆಗಿದೆ. ಬೆಂಗಳೂರಿನಿಂದ ಮಂಗಳೂರು, ಕುಮಟಾ, ರಾಯಚೂರು, ಗೋಕಾಕ್, ಕಲಬುರಗಿ, ವಿಜಯಪುರ, ಬೀದರ್ ಸೇರಿ ಎಲ್ಲಾ ಖಾಸಗಿ ಬಸ್ಗಳ ಟಿಕೆಟ್ ದರ ದುಪ್ಪಟ್ಟಾಗಿದೆ. ಹೈದರಾಬಾದ್, ಚೆನ್ನೈ ಸೇರಿ ಅಂತಾರಾಜ್ಯ ಖಾಸಗಿ ಸಾರಿಗೆ ಬಸ್ಗಳ ಟಿಕೆಟ್ ದರವೂ ಹೆಚ್ಚಳ ಆಗಿರೋದು ಬುಕಿಂಗ್ ಆಪ್ಗಳಲ್ಲಿ ಬಯಲಾಗಿದೆ. ಈ ಹಿಂದೆ ಹಬ್ಬದ ಸೀಸನ್ಗಳಲ್ಲಿ ಟಿಕೆಟ್ ಏರಿಕೆ ಮಾಡದಂತೆ ಸಾರಿಗೆ ಇಲಾಖೆಯೇ ವಾರ್ನಿಂಗ್ ಮಾಡಿತ್ತು. ಆದರೆ ಇದ್ಯಾವುದಕ್ಕೂ ಖಾಸಗಿ ಬಸ್ ಮಾಲೀಕರು ಕ್ಯಾರೆ ಅಂತಿಲ್ಲ. ಬಾಕಿ ಬಿಲ್ ಬಿಡುಗಡೆಗೆ ಆಗ್ರಹಿಸಿ ನಡೆಸ್ತಾ ಇರುವಂತಹ ಬಿಬಿಎಂಪಿ ಗುತ್ತಿಗೆದಾರರ ಪ್ರತಿಭಟನೆ 3ನೇ ದಿನ ಕಾಲಿಟ್ಟಿದೆ. ಬಿಬಿಎಂಪಿ ತಡೆ ಹಿಡಿದಿದ್ದ 25% ಬಾಕಿ ಬಿಲ್ ಬಿಡುಗಡೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಎಲ್ಲಾ ರೀತಿಯ ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿ ಕಳೆದ 3 ದಿನಗಳಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂದು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಬೆಳಗ್ಗೆಯಿಂದಲೇ ಸಂಜೆ 5 ಗಂಟೆವರೆಗೂ ಸಹ ಉಪವಾಸ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ. ಹಣ ಇದ್ದವರು ದೇಗುಲಕ್ಕೆ ದಾನ ಮಾಡುವುದು ಸಾಮಾನ್ಯ. ಆದರೆ ಭಿಕ್ಷೆ ಬೇಡಿ ಬಂದ ಹಣದಲ್ಲಿ ದೇವಸ್ಥಾನಕ್ಕೆ ದೇಣಿಗೆ ನೀಡಿ ಕುಂದಾಪುರದ ಅಶ್ವತ್ಥಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ತಾನು ಭಿಕ್ಷೆ ಬೇಡಿ ಸಂಗ್ರಹಿಸಿದ 1,16,000 ರೂಪಾಯಿಯನ್ನ ಕುಂದಾಪುರದ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಅಶ್ವತ್ಥಮ್ಮ ದೇಣಿಗೆಯಾಗಿ ನೀಡಿದ್ದಾರೆ. ಶಬರಿಮಲೆ ಅಯ್ಯಪ್ಪನ ಭಕ್ತರಾದ ಅಶ್ವತ್ಥಮ್ಮ ಈವರೆಗೂ ಇದೇ ರೀತಿ 7 ದೇವಸ್ಥಾನಗಳಿಗೆ ಹಣ ದೇಣಿಗೆಯಾಗಿ ನೀಡಿದಾರಂತೆ. ತನ್ನೂರು ಕಂಚುಗೋಡಿನ ದೇಗುಲಕ್ಕೆ 1.5 ಲಕ್ಷ ರೂಪಾಯಿ ದೇಣಿಗೆ ನೀಡಿರೋದ್ರೊಂದಿಗೆ ಇವರು ಈ ಮಹತ್ ಕಾರ್ಯವನ್ನ ಆರಂಭಿಸಿದ್ರು. ತನ್ನ ಪತಿ ಹಾಗೂ ಪುತ್ರ ತೀರಿಕೊಂಡ ನಂತರ ಭಿಕ್ಷೆ ಬೇಡುವ ಕಾಯಕ ಆರಂಭಿಸಿದ ಇವರು ಈವರೆಗೂ 7 ಲಕ್ಷಗಳಷ್ಟು ದಾನ ಮಾಡಿದ್ದಾರೆ.
ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂದಿಗೆ ಡೆಂಗಿ ಪ್ರಕರಣಗಳ ಸಂಖ್ಯೆ 25,000 ಗಡಿ ದಾಟಿದೆ. ಇಲ್ಲಿವರೆಗೂ 25,589 ಡೆಂಗಿ ಪ್ರಕರಣಗಳು ವರದಿಯಾಗಿವೆ. 1,561 ಡೆಂಗಿ ಪ್ರಕರಣಗಳು ಸಕ್ರಿಯವಾಗಿವೆ. ಇನ್ನು ಕಳೆದ 24 ಗಂಟೆಯಲ್ಲಿ 181 ಜನರಲ್ಲಿ ಡೆಂಗಿ ದೃಢಪಟ್ಟಿದೆ. ಇಲ್ಲಿವರೆಗೂ ಡೆಂಗಿ ಜ್ವರಕ್ಕೆ 12 ಮಂದಿ ಬಲಿಯಾಗಿದ್ದಾರೆ. ಇಲ್ಲಿವರೆಗೂ 1 ವರ್ಷದ ಒಳಗಿನ 516 ಮಕ್ಕಳಲ್ಲಿ ಡೆಂಗಿ ದೃಢವಾಗಿದ್ದು, 1 ವರ್ಷದಿಂದ 18 ವರ್ಷದೊಳಗಿನ 9,129 ಮಂದಿಗೆ ಡೆಂಗಿ ಅಟ್ಯಾಕ್ ಆಗಿದೆ. ಮದುವೆಗೆ ಇನ್ನು 1 ದಿನ ಬಾಕಿ ಇರುವಾಗಲೇ ಯುವಕ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಅಥಣಿ ತಾಲೂಕಿನ ಜಂಜರವಾಡ ಗ್ರಾಮದಲ್ಲಿ ನಡೆದಿದೆ. ಜಂಜರವಾಡ ಗ್ರಾಮದ ನಿವಾಸಿ ಸದಾಶಿವ ರಾಮಪ್ಪ ಹೊಸಲ್ಕಾರ ಮೃತ ದುರ್ದೈವಿ. ಸಂಬಂಧಿಕರು ಹಾಗೂ ಕುಟುಂಬಸ್ಥರು ಸೆಪ್ಟೆಂಬರ್ 5ರಂದು ಮದುವೆಗೆ ದಿನಾಂಕವನ್ನ ನಿಗದಿ ಮಾಡಿದ್ರು. ಮನೆಗೆ ಒಬ್ಬನೇ ಗಂಡು ಮಗ ಆಗಿದ್ರಿಂದ ತನ್ನ ಮದುವೆಗೆ ಎಲ್ಲ ಸಿದ್ಧತೆಗಳನ್ನ ಬಗ್ಗೆ ತಾನೇ ಪರಿಶೀಲನೆ ಮಾಡ್ತಾ ಇದ್ರು. ಮದುವೆ ಕೆಲಸದ ಬಗ್ಗೆ ದೂರವಾಣಿಯಲ್ಲಿ ಮಾತನಾಡುವ ವೇಳೆ ಯುವಕನಿಗೆ ಹೃದಯಾಘಾತ ಆಗಿದೆ. ಈ ವೇಳೆ ಫೋನ್ನಲ್ಲೇ ಮಾತನಾಡುತ್ತಲೇ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಅಥಣಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ಸೇರುವ ಮೊದಲೇ ಯುವಕ ಮೃತಪಟ್ಟಿದ್ದಾನೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ವಿರುದ್ಧ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮೈಕ್ರೋ ಫೈನಾನ್ಸ್ ಸಾಲ ನೀಡುವ ನೆಪದಲ್ಲಿ ಗ್ರಾಮೀಣ ಜನರಿಗೆ ಮಾನಸಿಕ ಕಿರುಕುಳ ನೀಡ್ತಾ ಇದೆ. ಇವರ ಕಿರುಕುಳದಿಂದ ಈಗಾಗಲೇ ಕೆಲವರು ಊರು ಬಿಟ್ಟಿದ್ದಾರೆ, ಮತ್ತೆ ಕೆಲವು ಪ್ರಾಣ ಬಿಟ್ಟಿದ್ದಾರೆ. ಕೂಡಲೇ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಬೇಕು ಎಂದು ತಹಶೀಲ್ದಾರ್ ಕಚೇರಿವರೆಗೂ ಧಿಕ್ಕಾರ ಕೂಗಿ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದ್ರು. ಬಳಿಕ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಕಳಸ ತಾಲೂಕಿನ ಹೊರನಾಡು ಗ್ರಾಮದಲ್ಲಿ ಸರ್ಕಾರದಿಂದ ಬಡವರಿಗೆ ನಿವೇಶನ ನೀಡುವಂತೆ ಆಗ್ರಹಿಸಿ ಕಮ್ಯುನಿಸ್ಟ್ ಪಕ್ಷ ಹೋರಾಟಕ್ಕೆ ಮುಂದಾಗಿದೆ. ಹೊರನಾಡು ಗ್ರಾಮ ಪಂಚಾಯಿತಿ ಮುಂದೆ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಹೊರನಾಡು ಪಂಚಾಯತ್ ವ್ಯಾಪ್ತಿಯಲ್ಲಿ ಮೀಸಲಿಟ್ಟಿರುವ ಜಮೀನನ್ನ ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿರುವ ಕುರಿತು ಕಂದಾಯ ಸಚಿವರಿಗೆ ಮಾಹಿತಿ ನೀಡಿದ್ದೇವೆ. ಹಾಗಾಗಿ ಮೀಸಲಿಟ್ಟಿರುವ 3 ಎಕರೆ ನಿವೇಶನ ನಿರಾಶ್ರಿತರಿಗೆ ನೀಡಿ, ಇಲ್ಲದೇ ಇದ್ದರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಧಾರವಾಡದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಆದರೆ ಸಭೆಗೆ ಕೇವಲ ಜಿಲ್ಲಾಧಿಕಾರಿ, ಸಿಇಒ, ಎಸಿ, ತಹಶೀಲ್ದಾರ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾತ್ರ ಹಾಜರಿದ್ದರು. ಸಭೆಗೆ ಆಡಳಿತ ಸುಧಾರಣೆಯ ಆಯೋಗದ ಅಧ್ಯಕ್ಷರೇ ಹಾಜರಿದ್ದರು. ಆದರೆ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಗೈರಾಗಿದ್ದರು. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಚೇರ್ಗಳು ಖಾಲಿಯಾಗಿದ್ದು ಕಂಡುಬಂತು. ನೆಲಮಂಗಲದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದಾರೆ. ಉಪಲೋಕಾಯುಕ್ತ ವೀರಪ್ಪ ನೇತೃತ್ವದಲ್ಲಿ ದಾಳಿ ಮಾಡಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ರು. ಸಾಕಷ್ಟು ದೂರುಗಳ ಹಿನ್ನೆಲೆ ಭೇಟಿ ನೀಡಿದ ಲೋಕಾಯುಕ್ತ ಅಧಿಕಾರಿಗಳ ಹಾಜರಾತಿ ಇನ್ನಿತರ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಅಧಿಕಾರಿ ಹಾಗೂ ಸಿಬ್ಬಂದಿ ಕ್ಯಾಬಿನ್ಗಳ ತಪಾಸಣೆ ನಡೆಸಿದ್ದಾರೆ. ಬಿಬಿಎಂಪಿಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು ಎಲ್ಲಿಲ್ಲದ ಕಸರತ್ತು ನಡೀತಾ ಇದೆ. ಇದರ ಬೆನ್ನಲ್ಲೇ ರಸ್ತೆ ಗುಂಡಿಗಳ ಕುರಿತು ಬಿಬಿಎಂಪಿ ಗಮನಕ್ಕೆ ತರಲು ರಚಿಸಿದ್ದ ಗುಂಡಿ ಗಮನ ಆಪ್ನಲ್ಲಿ ಬರೋಬ್ಬರಿ 1,800 ದೂರು ಬಂದಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ರಸ್ತೆ ಗುಂಡಿಗಳನ್ನು ಮುಚ್ಚಲು ಗಡುವು ನೀಡಿರುವ ಬಗ್ಗೆ ತಿಳಿಸಿದ್ರು. ಎಲ್ಲಾ ವಲಯಗಳಲ್ಲೂ ಗುಂಡಿ ಮುಚ್ಚುವ ಕೆಲಸ ನಡೀತಾ ಇದೆ. ಇನ್ನು ಈಗಾಗಲೇ ಆಪ್ನಲ್ಲೂ ಕೂಡ ಸಾರ್ವಜನಿಕರು, ಟ್ರಾಫಿಕ್ ಪೊಲೀಸರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಲು 15 ದಿನ ಗಡುವು ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ. ರೈಲ್ವೆ ಗೇಟ್ನ ಕೇಬಲ್ ಕಟ್ಟಾಗಿ ಮೇಲಕ್ಕೇರದ ಕಾರಣ ರೈಲ್ವೆ ಸಿಬ್ಬಂದಿ ಪರದಾಡಿದ ಘಟನೆ ಧಾರವಾಡದ ಹೊರವಲಯದಲ್ಲಿರುವ ಹಳಿಯಾಳ ರೈಲ್ವೆ ಗೇಟ್ನಲ್ಲಿ ಸಂಭವಿಸಿದೆ. ರೈಲು ಹಾದು ಹೋಗ್ತಾ ಇರೋದ್ರಿಂದ ಗೇಟ್ ಬಂದ್ ಮಾಡಲಾಗಿತ್ತು. ಇದರಿಂದ ರಸ್ತೆ ಎರಡೂ ಬದಿ ವಾಹನಗಳು ನಿಂತುಕೊಂಡಿದ್ವು. ರೈಲು ದಾಟಿ ಹೋಗ್ತಾ ಇದ್ದಂತೆ ಸಿಬ್ಬಂದಿ ಗೇಟ್ ಅನ್ನ ಮೇಲಕ್ಕೆತ್ತಲು ಮುಂದಾಗಿದ್ದಾರೆ. ಅಷ್ಟರಲ್ಲಿ ಆ ಗೇಟ್ನ ಕೇಬಲ್ ಕಟ್ಟಾಗಿದೆ. ಇದರಿಂದ ಸಿಬ್ಬಂದಿ ಕೈಯಿಂದಲೇ ಆ ಗೇಟ್ ಅನ್ನ ಮೇಲಕ್ಕೆತ್ತೋದಕ್ಕೆ ಪರದಾಡಿದ್ರು. ವಾಹನ ಸವಾರರು ರೈಲ್ವೆ ಗೇಟ್ ದಾಟಿ ಹೋಗಲು ಹರಸಾಹಸ ಪಡಬೇಕಾಯಿತು. ಆನಂತರ ರೈಲ್ವೆ ಗೇಟ್ ಸಿಬ್ಬಂದಿ ಗೇಟ್ ಸರಿಪಡಿಸುವ ಕೆಲಸ ಮಾಡಿದ್ರು. ಈ ವೇಳೆ ಹಳಿಯಾಳ ರೈಲ್ವೆ ಗೇಟ್ ಬಳಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು.
ನಾಡಹಬ್ಬ ಐತಿಹಾಸಿಕ ಮೈಸೂರು ದಸರಾಗೆ ಸಿದ್ಧತೆ ಜೋರಾಗಿದೆ. ದಸರಾ ಸಿದ್ಧತೆ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಲು ಆಗಮಿಸಿದ್ದ ಸಚಿವ ಮಹದೇವಪ್ಪ ಆನೆಗಳನ್ನ ವೀಕ್ಷಿಸಿ ಮಾವುತರು ಕಾವಾಡಿಗರ ಜೊತೆ ಕಾಲ ಕಳೆದರು. ಈ ವೇಳೆ ಮಾವುತರು ಕಾವಾಡಿಗರ ಮಕ್ಕಳ ಜೊತೆ ವಾಲಿಬಾಲ್ ಆಡಿ ಗಮನ ಸೆಳೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.